ನಮಸ್ತೆ ಫ್ರೆಂಡ್ಸ್, ಇವತ್ತು ನೋಡಿ ಕಡಲೆ ಬೀಜ ಮತ್ತು ಎಳ್ಳು ಉಪಯೋಗಿಸ್ಕೊಂಡು ಒಂದು ಅದ್ಭುತವಾಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಇದೊಂದಿದ್ರೆ ಸಾಕು, ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಯಾರಿಗೂ ಕೂಡ ತಿನ್ಬೋದು, ಅಷ್ಟು ಹೆಲ್ದಿಯಾಗಿರುತ್ತೆ. ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ. ಅದಕ್ಕೋಸ್ಕರ ಅರ್ಧ ಕಪ್ಪು ಬಿಳಿ ಎಳ್ಳು ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹುರಿಬೇಕು, ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಹುರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿ ಬರುತ್ತೆ, ಅದೇ ರೀತಿ ಚೆನ್ನಾಗಿ ಸಿಡಿತದೆ ಅದು. ಆವಾಗ ನಿಮಗೆ ಇದನ್ನು ತೆಗಿಬಹುದು. ಅಷ್ಟು ಹೊತ್ತು ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಇವಾಗ ಕಲರ್ ಎಲ್ಲ ಚೇಂಜ್ ಆಗಿದೆ. ಇವಾಗ ಇಷ್ಟ ಆದರೆ ಸಾಕು. ನೋಡಿ, ಈ ರೀತಿ ಇದೆ. ಓಕೆ, ಇದನ್ನು ತೆಗೆದು ಬೇರೊಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಳಿ. ಆಮೇಲೆ ಅದೇ ಪ್ಯಾನಿಗೆ ಅರ್ಧ ಕಪ್ಪಿನಷ್ಟು ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಅದನ್ನು ಅದೇ ರೀತಿ ಚೆನ್ನಾಗಿ ಹುರಿಬೇಕು, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ. ಕಪ್ಪಾಗಬಾರ್ದು, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಹುರಿಬೇಕು. ಆಮೇಲೆ ಇದು ನಾನು 250 ml ಕಪ್ ಅಳತೆಯಲ್ಲಿ ತಗೊಂಡಿರೋದು, ಎಲ್ಲ ಅರ್ಧ ಕಪ್ ಆಗಲಿ 1 ಕಪ್ ಆ ರೀತಿ ತಗೊಂಡಿರೋದು. ನೋಡಿ, ಇವಾಗ ಇದು ಕರೆಕ್ಟಾಗಿ ಸಿಕ್ಕಿದೆ ನಮಗೆ, ಸಾಕು. ಇದನ್ನು ಕೂಡ ತೆಗಿತಾ ಇದ್ದೀನಿ. ಇದು ಫುಲ್ಲಾಗಿ ಆರಬೇಕು. ಆರಿದ ಮೇಲೆ ಇದರ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿಟ್ಕೊಳ್ಳಿ. ನೋಡಿ, ಇವಾಗ ಎರಡೂ ಕೂಡ ಆರಿದೆ. ಆರಿದ ಮೇಲೇ ಮಿಕ್ಸಿ ಜಾರೆಲ್ಲ ಹಾಕ್ಕೊಳ್ಳಿ. ಮೊದಲು ನೋಡಿ, ಎಳ್ಳು ಹಾಕ್ಕೊಂಡ್ಬಿಟ್ಟು ಮೊದಲು ಇದನ್ನು ಹುಡಿ ಮಾಡ್ತೀನಿ. ಮೊದಲು ಎಳ್ಳು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ, ಬಿಳಿ ಎಳ್ಳು. ಇದನ್ನು ನುಣ್ಣಗೆ ನುಣ್ಣಗೆ ಆಗಬೇಕು ಅಂತೆಲ್ಲ, ಸ್ವಲ್ಪ ತರಿ ಆದರೂ ಪರವಾಗಿಲ್ಲ. ಸ್ವಲ್ಪ ಏಲಕ್ಕಿ ಕೂಡ ಸೇರಿಸ್ತಾ ಇದ್ದೀನಿ ಅದರ ಜೊತೆಗೇನೆ. ನೋಡಿ, ಈ ರೀತಿ ಹುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನುಣ್ಣಗೆ ಬೇಡ, ಲೈಟಾಗಿ ಸ್ವಲ್ಪ ತರಿ ಇದ್ರೂ ಏನಾಗಲ್ಲ. ಅದೇ ರೀತಿ ಕಡಲೆ ಬೀಜನೂ ಅದೇ ರೀತಿ ಮೆಲ್ಲಗೆ ನೋಡಿ, ಈ ರೀತಿ ಹುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಹುಡಿ ಮಾಡುವಾಗ ಪಲ್ಸ್ ಮೋಡಲ್ಲಿ ಇಟ್ಕೊಂಡೆ ಸ್ಟಾಪ್ ಮಾಡಿ ಆನ್ ಮಾಡಿ ಆ ರೀತಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಮ್ಮೆಲೆ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಸರಿಯಾಗಿ ಬರಲ್ಲ ಅದು. ಇನ್ನು ಇದನ್ನು ಎರಡನ್ನ ಕೂಡ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ. ಎರಡು ಪೌಡರ್ ಕೂಡ ಕರೆಕ್ಟಾಗಿ ಮಿಕ್ಸ್ ಆಗಿ ಸಿಗಬೇಕು. ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡ್ಕೊಂಡ್ಬಿಟ್ಟು 2 ಟೀ ಸ್ಪೂನ್ನಷ್ಟು ತುಪ್ಪ ಸೇರಿಸ್ಕೊಳ್ಳಿ. ಅದಕ್ಕೆ ತುಪ್ಪ ಹಾಕಿದ ಮೇಲೆ ಇದಕ್ಕೆ 1 ಕಪ್ಪಿನಷ್ಟು ಹುಡಿ ಮಾಡಿದ ಬೆಲ್ಲ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀರೇನು ಸೇರಿಸೋದು ಬೇಡ, ಈ ತುಪ್ಪದಲ್ಲೇ ಮಿಕ್ಸ್ ಆಗಿಬಿಟ್ಟು ಅದು ಚೆನ್ನಾಗಿ ಮೆಲ್ಟ್ ಆಗಿ ಬರಬೇಕು, ಕರಗಿ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಈ ರೀತಿ ಬರಬೇಕು. ಇನ್ನು ಇದು ಪಾಕ ಟೆಸ್ಟ್ ಮಾಡಬೇಕು ಆ ರೀತಿ ಏನು ಬೇಡ, ಜಸ್ಟ್ ಇದು ಮಿಕ್ಸ್ ಆಗಿ ಈ ರೀತಿ ಸಿಕ್ಕಿದ್ರೆ ಸಾಕು. ಅಂದರೆ ಒಳ್ಳೆ ಬೆಲ್ಲನೇ ತಗೊಳ್ಳಿ, ಇಲ್ಲಾಂದರೆ ನಾವು ಸೋಸಿ ಎಲ್ಲ ಉಪಯೋಗಿಸ್ಬೇಕಾಗುತ್ತೆ. ಇನ್ನು ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ಪೌಡರ್ಸ್ ಇದೆಯಲ್ವಾ, ಬಿಳಿ ಎಳ್ಳು ಮತ್ತು ಕಡಲೆ ಬೀಜ, ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಿಮೆ ಉರಿಯಲ್ಲಿಟ್ಕೊಂಡೇ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫುಲ್ಲಾಗಿ ಮಿಕ್ಸ್ ಆಗಿ ಬರಬೇಕು. ಒಂದು ವೇಳೆ ನಿಮಗಿದು ಇನ್ನೂ ಕೂಡ ಬೆಲ್ಲ ಕರೆಕ್ಟ್ ಸಾಕಾಗಿಲ್ಲ ಅಂದರೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳಿ, ಆವಾಗ ಕರೆಕ್ಟ್ ಸೆಟ್ ಆಗಿ ಬರುತ್ತೆ. ಅದು ಉಂಡೆ ಮಾಡೋದಕ್ಕೂ ಅಥವಾ ಅದನ್ನು ಸೆಟ್ ಮಾಡೋದಕ್ಕೂ ಈಸಿ ಆಗುತ್ತೆ. ಇದು ಇವಾಗ ಕರೆಕ್ಟ್ ಆಗಿದೆ ನೋಡಿ, ಈ ರೀತಿ. ಅಥವಾ ನಿಮಗೆ ಜಾಸ್ತಿ ದಿನ ಇಡೋದಿಲ್ಲ ಅಂದರೆ ಸ್ವಲ್ಪ ಹಾಲು ಸೇರಿಸ್ಬೋದು. ನಿಮಗೆ ಹಾಲು ಸೇರಿಸಿದ್ರೂ ಅದು ಸ್ವಲ್ಪ ಸೆಟ್ ಆಗಿ ಬರುತ್ತೆ. ಕುದಿಸಿದ ಹಾಲು ಸೇರಿಸ್ಬೋದು. ನೋಡಿ, ಇದು ಇವಾಗ ಕರೆಕ್ಟಾಗಿ ಬಂದಿದೆ. ಇನ್ನು ಇದನ್ನೊಂದು ತುಪ್ಪ ಸವರಿದ ಪ್ಲೇಟಲ್ಲಿ ಹಾಕ್ಕೊಂಡ್ಬಿಟ್ಟು ಸೆಟ್ ಮಾಡ್ಕೊಳ್ಳಿ. ಅಥವಾ ಉಂಡೆ ಬೇಕಿದ್ದವರಿಗೆ ಉಂಡೆನೂ ಮಾಡ್ಬೋದು. ಅದರಲ್ಲಿ ನಾನಿಲ್ಲಿ ಒಂದು ಬರ್ಫಿ ಶೇಪಲ್ಲಿ ಮಾಡ್ತಾ ಇರೋದು. ನೋಡಿ, ಈ ರೀತಿ ಸೆಟ್ ಮಾಡ್ತಾ ಇದ್ದೀನಿ ಫುಲ್ಲಾಗಿ ಕರೆಕ್ಟಾಗಿ. ಈ ರೀತಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಬೋದು. ದಪ್ಪ ಬೇಕೋ ಅಥವಾ ತೆಳುವಾಗಿರೋದು ಬೇಕೋ ಯಾವ ರೀತಿ ಮಾಡ್ಬೋದು. ಮಾಡಿಬಿಟ್ಟು ಒಂದ್ಸಲ ಈ ರೀತಿ ಲೈಟಾಗಿ ಲೈನ್ ಹಾಕ್ಕೊಳ್ಳಿ. ಆಮೇಲೆ ಇದನ್ನು ಪೀಸ್ ಮಾಡೋದು ಇವಾಗ ಪೀಸ್ ಮಾಡಬಾರ್ದು, ಯಾಕಂದರೆ ಸೆಟ್ ಆಗಿರಲ್ಲ, ಫುಲ್ಲಾಗಿ ಆರಬೇಕು, ಆವಾಗ ಮಾತ್ರ ನಮಗೆ ಕರೆಕ್ಟ್ ಪೀಸ್ ಆಗಿ ಸಿಗೋದು. ಇವಾಗ ಜಸ್ಟ್ ನೋಡಿ, ಮೇಲ್ಗಡೆ ಈ ರೀತಿ ಲೈನ್ ಮಾಡಿ ಸೆಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಫುಲ್ಲಾಗಿ ಹಾಗೆ ಆರೋದಕ್ಕೆ ಬಿಟ್ಬಿಡಿ. ನೋಡಿ, ಇವಾಗ ಫುಲ್ಲಾಗಿ ಸೆಟ್ ಆಗಿದೆ. ಸೂಪರ್ ಆಗಿರುವಂಥ ಒಂದು ಹೆಲ್ದಿ ಆಗಿರುವಂಥ ಒಂದು ಕಡಲೆ ಬೀಜ ಮತ್ತು ಎಳ್ಳಿನ ಬರ್ಫಿ ಇಲ್ಲಿ ರೆಡಿ ಆಗಿದೆ. ಇದು ನೋಡಿ, ಒಂದೆರಡು ಪೀಸ್ ಕೊಟ್ಟರೆ ಸಾಕು, ಮಕ್ಕಳಿಗಾಗಲಿ ಯಾರಿಗಾದ್ರೂ ಕೂಡ ಒಳ್ಳೆ ಕ್ಯಾಲ್ಶಿಯಂ ರಿಚ್ ಸ್ವೀಟ್ ಅಂತಾನೆ ಹೇಳ್ಬೋದು. ಈ ರೀತಿ ಸ್ವೀಟ್ ಎಲ್ಲ ಕೊಡ್ಬೋದು ನನಗೆ ಮಕ್ಕಳಿಗೆಲ್ಲ, ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಈ ರೀತಿ ಎಲ್ಲ ಮನೆಯಲ್ಲೇ ಮಾಡಿಬಿಟ್ಟು ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ಈ ರೀತಿ ಎಲ್ಲ ಮಾಡಿದರೆ ತುಂಬಾ ಒಳ್ಳೆಯದು. ಮಿಸ್ ಮಾಡಬೇಡಿ, ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಪೇಜ್ ಫಾಲೋ ಮಾಡಿ. ಇನ್ನೊಂದು ಟೇಸ್ಟಿ ಹೆಲ್ದಿ ವೆರೈಟಿ ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು.